ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ ದೊಡ್ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 13ರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 46,616 ಪ್ರಕರಣಗಳು ಇತ್ಯರ್ಥ. ನ್ಯಾಯಮೂರ್ತಿ ಎಸ್.ಬಿ. ರೆಹಮಾನ್ 21 ಕೋಟಿವರೆಗೆ ಪರಿಹಾರಗಳನ್ನು ಒದಗಿಸಲಾಗಿದೆ. 9 ಜೋಡಿಗಳನ್ನು ರಾಜಿ ಸಂಧಾನದ ಮೂಲಕ ಒಂದುಗೂಡಿಸಲಾಗಿದೆ. ಪ್ರಕಾಶ್ ಅರ್ಜುನ್ ಬನ್ಸೋಡೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ವಾಹನಗಳ ರ್ಯಾಲಿಗೆ ಡಾಕ್ಟರ್ ಇಂದುಮತಿ ಕಾಮಶೆಟ್ಟಿ ಚಾಲನೆ. 2 ವರ್ಷದೊಳಗಿನ ಸುಮಾರು 2 ಲಕ್ಷ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 1077 ತಂಡಗಳನ್ನು ರಚನೆ ಮಾಡಲಾಗಿದೆ. ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ. ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ ಗುಂಪುಗಳ ಜೊತೆ ಸಮಾಲೋಚನೆ ನಡೆಸದೆ ಬಿಬಿಜಿ ರಾಮ್ಜಿ ಮಸೂದೆ ಜಾರಿಗೆ ತರಲಾಗಿದೆ. ಈ ಮಸೂದೆ ಹಿಂಪಡೆಯದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ಸಪ್ನಾ ದೀಪ ಕೇಂದ್ರಕ್ಕೆ ಎಚ್ಚರಿಕೆ. ನಗರದ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜರುಗಿದ 2025ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ. ಕಾಲೇಜಿನ ಇತಿಹಾಸ ಮತ್ತು ಸಾಧನೆಯನ್ನು ಬಿಚ್ಚಿಟ್ಟ ಡಾಕ್ಟರ್ ರೇಷ್ಮಾ ಕೌರ್ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡ ಹಳೆಯ ವಿದ್ಯಾರ್ಥಿಗಳು. ನಗರದ ಹೋಲಿ ಫೈರ್ ಹೀಲಿಂಗ್ ಚರ್ಚ್ನಲ್ಲಿ ಸಂಭ್ರಮದ ಕ್ರಿಸ್ಮಸ್ ಆಚರಣೆ. ಪಾಸ್ಟರ್ ಎಂ ಚಂದ್ರಕಾಂತ್ ಮತ್ತು ಪಾಸ್ಟರ್ ಅಮ್ಮ ಶ್ರೀಮತಿ ಸಂತೋಷಮ್ಮ ನೇತೃತ್ವದಲ್ಲಿ ಜರುಗಿದ ಕ್ರಿಸ್ಮಸ್ ಹಬ್ಬಕ್ಕೆ ಹರಿದು ಬಂದ ಜನತೆ ಭಕ್ತಿಯಿಂದ ನೆರವೇರಿದ ಪ್ರಾರ್ಥನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಒಂದು ಜಿಲ್ಲೆಯಾದ್ಯಂತ ಡಿಸೆಂಬರ್ 13ರಂದು ನಡೆದಿರುವಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 46,116 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಒಟ್ಟು 21,92,14,606 ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಸ್.ಬಿ. ರೆಹಮಾನ್ ಅವರು ತಿಳಿಸಿದರು. ಅವರು ಶನಿವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದಿರುವಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂತಹ 13,902 ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. 13.5 ಕೋಟಿ ರೂಪಾಯಿಗಳ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ. 32,214 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಕಕ್ಷಿದಾರರಿಗೆ 8 ಕೋಟಿವರೆಗೆ ರೂಪಾಯಿಗಳ ಹಣವನ್ನು ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ತಗೊಂಡಿರ್ತೀವಿ ಏನಂತಂದರೆ, ಈಗ ನ್ಯಾಯಾಲಯಕ್ಕೆ ಮುಂದಿನ ದಿನಗಳಲ್ಲಿ ಬರ್ಬೋದಾದ ಪ್ರಕರಣಗಳು, ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ, ಪ್ರೀ ಲಿಟಿಗೇಷನ್ ಅಂತ ಹೇಳ್ಬಿಟ್ಟು, ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳ್ಬಿಟ್ಟು, ಅದು ವಿವಿಧ ಇಲಾಖೆಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಇನ್ನೇನು ಬರುವ ಹಂತದಲ್ಲಿ ಇರುವಂಥ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಕ್ಕೆ ಬರುವ ಮುಂಚೆ ನಾವು ಅದನ್ನು ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಕ್ಕೆ ಅದು ವ್ಯಾಜ್ಯವಾಗಿ ಪರಿವರ್ತನೆ ಆಗುವ ಮುಂಚೆನೇ ನಾವು ತಗೊಂಡು ಡಿಸ್ಪೋಸಲ್ ಮಾಡಿರ್ತೀವಿ. ಇದು ಕೂಡ ಮುಂದೆ ಇನ್ನು ನ್ಯಾಯಾಲಯಗಳಲ್ಲಿ ಹೆಚ್ಚು ಪ್ರಕರಣ ಬಾಕಿ ಉಳಿಯೋದನ್ನು ತಡೆಯೋ ದಿಶೆಯಲ್ಲಿ ಇದು ತುಂಬ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು. ಆದ್ದರಿಂದ ನಾವು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ತಾಯಿದ್ವಿ. ಅದೇ ರೀತಿ ಮಾತ್ರ ಎಲ್ಲ ನುರಿತ ವಕೀಲರನ್ನ ಮೀಡಿಯೇಟರ್ಸ್ ಆಗಿ ನಾವು ನೇಮಕ ಮಾಡಿರ್ತೀವಿ. ಅವ್ರಿಗೆ ಸೂಕ್ತವಾದ ತರಬೇತಿಯನ್ನು ನಾವು ಕೊಟ್ಟಿರ್ತೀವಿ. ಈಗ ಆಲ್ರೆಡಿ ನಾವು ಈ ಹಿಂದೆ ಕೂಡ ಒಂದು ಡ್ರೈವ್ ಆಯಿತು. ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ? 3rd ಪ್ಲೇಸ್. ನಮ್ಮ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ಬಂದಿದೆ. ಈ ಸಾರಿ ಈ ಹೊಸ ಡ್ರೈವ್ ಈಗ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಆ ಮೀಡಿಯೇಷನ್ ಡ್ರೈವಲ್ಲಿ ನಾವು ಮತ್ತೆ ಈಗ ಮೀಡಿಯೇಷನ್ಗೆ ಪ್ರಕರಣಗಳನ್ನು ಮತ್ತೆ ಅದನ್ನು ರೆಫರ್ ಮಾಡಿ ಸಾಕಷ್ಟು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇಬ್ಬರನ್ನ ಮುಂದೆ ಕೂಡಿಸಿ ಮೀಡಿಯೇಟರ್ ಸಹಾಯದಿಂದ ಅದನ್ನು ನಾವು ಇತ್ಯರ್ಥಪಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಮೀಡಿಯೇಷನ್ ಡ್ರೈವ್ ಬಗ್ಗೆ ಕೂಡ ತಮ್ಮಲ್ಲಿ ಕೋರೋದಿಷ್ಟೇ, ಮೀಡಿಯೇಷನ್ ಡ್ರೈವ್ ಬಗ್ಗೆನೂ ತಾವು ಸಾಕಷ್ಟು ಜನರಿಗೆ ಮಾಹಿತಿ ಕೊಟ್ಟು ಇದರ ಲಾಭ ಪಡ್ಕೋಬೇಕಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಈ ಸಾರ್ವಜನಿಕರು ಈ ಮೀಡಿಯೇಷನ್ ಡ್ರೈವನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ ತಾವೆಲ್ಲ ಸಾಕಷ್ಟು ಪ್ರಚಾರ ಮಾಡಬೇಕಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ತಮ್ಮೆಲ್ಲರನ್ನು ಕೋರ್ಕೊಳ್ತಾ ಇದ್ದೀನಿ. ಸರ್, ರಸ್ತೆ ದಿನಾಂಕ 13/12/2025ರಂದು ರಾಷ್ಟ್ರೀಯ ಲೋಕಾಯುಕ್ತನ್ನು ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವರ ನಿರ್ದೇಶನದಂತೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಸ್.ಬಿ. ರೆಹಮಾನ್ ಸರ್
ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಂಕ 13/12/2025 ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಲೋಕಾಯುಕ್ತನ್ನು ಹಮ್ಮಿಕೊಂಡಿದ್ದೆವು. ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 46,116 ಪ್ರಕರಣಗಳನ್ನು ನಾವು ಸದರಿ ಲೋಕಾಯುಕ್ತನಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ರೂಪಾಯಿ 21,92,14,600 ರೂಪಾಯಿಗಳ ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಮತ್ತು ಈ ಒಂದು ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಬಾಕಿ ಇರುವ ನ್ಯಾಯಾಲಯದ ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು. ಸದರಿ ಬೆಂಚ್ನಲ್ಲಿ ನ್ಯಾಯಾಧೀಶರು ಮತ್ತು ಒಬ್ಬರ ವಕೀಲರು ಕನ್ಸುಲೇಟರ್ ಅಂತ ನಾವು ಅಪಾಯಿಂಟ್ ಮಾಡಿ ಈ ಒಂದು ಲೋಕಾಯುಕ್ತನ್ನು ಜಿಲ್ಲೆ ಅಂತ ಹಮ್ಮಿಕೊಂಡಿದ್ದೆವು. ವಿಶೇಷ ಏನಂತಂದರೆ ಜಿಲ್ಲೆಯಲ್ಲಿ ಒಟ್ಟು ಅಂದರೆ ಡೈವರ್ಸ್ ಬಂದಂಥ 9 ಜೋಡಿಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಅವ್ರನ್ನ ಒಂದು ಮಾಡಿದ್ದೇವೆ. ಮತ್ತು ಒಟ್ಟು ಜಿಲ್ಲೆಯಲ್ಲಿ ಎಲ್ಲ ಬಾಕಿ ಇರುವ 13 ಹಳೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಈ ಒಂದು ಲೋಕಾಯುಕ್ತ ವಿಶೇಷ ಆಗಿದೆ. ಒಟ್ಟಿನಲ್ಲಿ ಈ ಲೋಕಾಯುಕ್ತದಿಂದಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಅನುಕೂಲ ಆಗಿದೆ ಮತ್ತು ಲಾಭ ಕೂಡ ಆಗಿದೆ. ಇಂಥ ಒಂದು ಲೋಕಾಯುಕ್ತ ಬಗ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸುವಂತೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ತೇನೆ ಸರ್. ಡಿಸೆಂಬರ್ 21ರಿಂದ 24ರವರೆಗೆ ನಡೆಯಲಿರುವಂತಹ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ವಾಹನಗಳ ರ್ಯಾಲಿಗೆ ಒಂದು ಚಾಲನೆಯನ್ನು ನೀಡಲಾಯಿತು. ನೋಡೆಲ್ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಇಂದುಮತಿ ಕಾಮಶೆಟ್ಟಿ ಅವರು ಚಾಲನೆಯನ್ನು ಕೊಡ್ತಾರೆ. ನಂತರ ಅವರು ಮಾತನಾಡ್ತಾರೆ, ಒಂದು 5 ವರ್ಷದೊಳಗಿನ 2 ಲಕ್ಷದ ಒಂದು ಮಕ್ಕಳಿಗೆ 2 ಲಕ್ಷದವರೆಗೆ ಆ ಮಕ್ಕಳಿಗೆ ಒಂದು ಪಲ್ಸ್ ಪೋಲಿಯೋ ಹಾಕುವಂಥ ಒಂದು ಗುರಿ ಹೊಂದಿದ್ದೇವೆ. 13,372 ಗ್ರಾಮೀಣ ಮತ್ತು ನಗರ ಪ್ರದೇಶ ಸೇರಿ ಮಕ್ಕಳಿಗೆ ಲಸಿಕೆ ಹಾಕುವಂಥ ಗುರಿ ಹೊಂದಿದ್ದೇವೆ. ಹಾಗೂ ಒಟ್ಟು ಒಂದು ಬಿಟ್ಟು ಹೋದ ಮಕ್ಕಳಿಗೆ 3,35,347 ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಲಸಿಕೆ ಹಾಕುವ ಕಾರ್ಯಕ್ರಮವಾಗಿದೆ ಎಂದು ಹೇಳ್ತಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಅವರು ಮಾತನಾಡ್ತಾರೆ. ಒಟ್ಟು 1,077 ತಂಡಗಳನ್ನು ರಚನೆ ಮಾಡಲಾಗಿದೆ. ಪಲ್ಸ್ ಪೋಲಿಯೋ ಮಕ್ಕಳಿಗೆ ಒಂದು 5 ವರ್ಷದ ಒಂದು ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋಯನ್ನು ಹಾಕಿಸಿ ಬಿಟ್ಟು ಹೋದ ಮಕ್ಕಳನ್ನು ತಂಡಗಳಿಂದ ಒಂದು ಮನೆಗೆ ಭೇಟಿಯನ್ನು ಕೊಟ್ಟು ಆ ಸಂದರ್ಭದಲ್ಲಿ 2 ಹನಿ ಲಸಿಕೆಯನ್ನು ಹಾಕುವಂತೆ ನಾವು ಸೂಚನೆ ಕೂಡ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ನಿರ್ಗುಡೆ ಹೇಳ್ತಾರೆ. ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಭತ್ಮೂರ್ಗೆ ಮಾತನಾಡಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 4 ದಿನದ ಕಾರ್ಯಕ್ರಮವಾಗಿದ್ದು ತಮ್ಮ ಸಮೀಪದ ಬೂತ್ ಕೇಂದ್ರದಲ್ಲಿ ತಪ್ಪದೇ ಲಸಿಕೆ ಹಾಕಿಸಿ ಮಕ್ಕಳ ಅಂಗವಿಕಲತೆಯನ್ನು ತಡೆಗಟ್ಟಿ ಈ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳ ಉಪನಿರ್ದೇಶಕರು, ಮಹಿಳಾ ಮತ್ತು ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ವಿದ್ಯುತ್ ಶಕ್ತಿ ಮಂಡಳಿ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, RTO, KSRTC, ಮಹಾನಗರ ಪಾಲಿಕೆ, ಅಲ್ಪಸಂಖ್ಯಾತರ ಇಲಾಖೆ, ಕಾರ್ಮಿಕ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಇಲಾಖೆಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಲಸಿಕೆ ಹಾಕುವಂತೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ಅನಿಲ್ ಚಿಂತಾಮಣಿ, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಸಂಗಾರೆಡ್ಡಿ, ತಾಲೂಕಾ ಆರೋಗ್ಯ ಅಧಿಕಾರಿಗಳು ಉಮೇಶ್ ಬಿರಾದಾರ್, ಲೋಕೇಶ್ ಸಲ್ಗರ್, ಶಿವಶಂಕರ್ ಬೇಮಳಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಾವು ಪಲ್ಸ್ ಪೋಲಿಯೋ ರ್ಯಾಲಿಗೆ ಇನಾಗ್ರೇಷನ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಹಾಕಿಸ್ಬೇಕು ಅಂತ ಮನವಿ ಮಾಡುತ್ತಾ ನಮ್ಮ ಜಿಲ್ಲೆಗೆ ಈ ಸಲ 2,11,453 ಮನೆಗಳಲ್ಲಿ ಬೆನಿಫಿಷರೀಸಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು 5,347 ಹೌಸಸ್ ಏನಿದೆ ಮನೆಗಳಿಗೆ ಹೋಗಿ ಫಸ್ಟ್ ಡೇ ನಾವೆಲ್ಲರೂ ಆದಷ್ಟು ಮನವಿ ಮಾಡೋದೇನು ಅಂದರೆ ಮನೆಗೆ ಬರುವಂಥ ಪ್ರಸಂಗ ಇಡಬೇಡಿ. ಫಸ್ಟ್ ಡೇನೇ ಎಲ್ಲರೂ ಬಂದು ಸ್ಯಾಟರ್ಡೇ ನಾಳೆ ನಮ್ಮ ಸಂಡೇ ಏನಿದೆ ಎಲ್ಲರೂ ಬೂತ್ಗಳಲ್ಲೇ ಹನಿ ಹಾಕ್ಸ್ಕೊಳ್ಳಿ. ಆದರೆ ಅವಶ್ಯಕತೆ ಬಿದ್ದರೆ ಮನೆಗೂ ಬರ್ತಾರೆ. ಅಲ್ಲಿ ಯಾರಾದರೂ ಬಿಟ್ಟೋಗಿತ್ತು ಅಂದರೆ ದಯವಿಟ್ಟು ಪೋಲಿಯೋ ಹಾಕ್ಸ್ಕೊಳ್ಳಿ ಅಂತ ಮನವಿ ಮಾಡ್ತೀವಿ. ನಾನು
ನಮಸ್ಕಾರ. ಇವತ್ತು ನಾಳೆ ಭಾನುವಾರದಿಂದ 21ನೇ ತಾರೀಕಿನಿಂದ ವಿಶೇಷ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಲಾಗಿದೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಇದೆ. ನಾನು ಎಲ್ಲ ಸಾರ್ವಜನಿಕ ಮತ್ತು ತಾಯಂದಿರಿಗೆ ಏನು ಹೇಳೋದಂದರೆ, ಈ ಹಿಂದೆ ನಿನ್ನೆನೂ ಕೂಡ ಪಲ್ಸ್ ಪೋಲಿಯೋ ಏನಾರು ಪೋಲಿಯೋ ಹಸಿಗೆ ಹಾಕಿದ್ರೆ ವಿಶೇಷವಾಗಿ ಭಾನುವಾರ ಎಲ್ಲ ಬೂತಲ್ಲಿ ಎಲ್ಲ ಹಳ್ಳಿಯಲ್ಲಿ ಎಲ್ಲ ನಿಮ್ಮ ಹಳ್ಳಿಯಲ್ಲಿ ಮನೆ ಹತ್ರ ಆಶಾ ಕಾರ್ಯಕರ್ತ ಭೇಟಿ ಮಾಡಿಕೊಂಡು 2 ಹನಿ ಪೋಲಿಯೋ ಹಾಕಬೇಕು. 0ರಿಂದ 5 ವರ್ಷ ಒಳಗಡೆ ಮಕ್ಕಳು ಎಲ್ಲರಿಗೆ ಹಾಕಬೇಕು. ನಮ್ಮ ಜಿಲ್ಲೆಯಲ್ಲಿ 3,30,000 ಮನೆ ನಾವು ಕವರ್ ಮಾಡ್ತೀವಿ. ಆ ಮನೆಯಲ್ಲಿ 2,11,000 ಏನು ಮಕ್ಕಳಿದ್ದಾವೆ. ಈ ಎಲ್ಲ ಮಕ್ಕಳನ್ನು ಎಲ್ಲ ತಾಯಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅವತ್ತು ದಿವಸ ಬೂತ್ ದಿವಸ ಬಂದುಬಿಟ್ಟು 2 ಹನಿ ಪೋಲಿಯೋ ಲಸಿಕೆ ವಿಶೇಷವಾಗಿ ಹಾಕೋಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ಲ ಮೀಡಿಯಾದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಡೆ ಅಂತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಬೀದರ್. ನಾನು ಡಾಕ್ಟರ್ ಶಿವಶಂಕರ್, ಜಿಲ್ಲಾ RCH ಅಧಿಕಾರಿಗಳು, ಬೀದರ್ ಮಾತಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಮ್ಮ DHO ಸರ್ ಹೇಳಿದಂಗೆ ನಾವೆಲ್ಲ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇದು ಒಂದು ಪಲ್ಸ್ ಪೋಲಿಯೋ ಅಭಿಯಾನನ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ತಾವು ಮಾಡ್ತಾಯಿದ್ದೀರಾ. ಇದು ಒಂದು ಒಳ್ಳೆಯದಿದು. ಸೊ ನಾಳೆಯಿಂದ ನಾವು ಏನಂತಂದರೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿನಲ್ಲಿ, ಪ್ರತಿಯೊಂದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಮತ್ತು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಬೂತ್ಗಳನ್ನು ಓಪನ್ ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ 1,077 ಅನ್ನೋದೊಂದು ಬೂತ್ಗಳು ಓಪನ್ ಮಾಡೀವಿ. ನಾವು 0 to 5 ವರ್ಷದ ಒಳಗಿನ ಮಕ್ಕಳು ಏನದಂದರೆ 2,11,000 ನಮ್ಮ ಗುರಿ ಇದೆ. ಅದರ ಪ್ರಕಾರ ಇನ್ನುಳಿದ 3 ದಿವಸ ನಾವು ಮನೆ ಭೇಟಿ ಕೊಟ್ಟು ಯಾರ್ಯಾರು ನಾಳೆ ಬೂತಿಗೆ ಬರೋದಿಲ್ಲ ಅಂಥವ್ರದ್ದು ಏನದಂದ್ರೆ ಮನೆ ಭೇಟಿ ಕೊಟ್ಟು ನಾವು ಏನದಂದರೆ 0 to 5 years ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ನಮ್ಮ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಮಾನ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತು ಮತ್ತು ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟು ಮತ್ತು WCD ಕೇಂದ್ರ ಸರ್ಕಾರ VBG ರಾಮ್ಜಿ ಮಸೂದೆಯನ್ನು ಹಿಂಪಡೆದೇ ಇದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಅಧ್ಯಕ್ಷೆ ಸಪ್ನಾ ದೀಪ ಎಚ್ಚರಿಕೆಯನ್ನು ಕೊಡ್ತಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ವಿಕಸಿತ ಭಾರತ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ನು ಗ್ರಾಮೀಣ VBG ರಾಮ್ಜಿ 2025 ಮಸೂದೆಯನ್ನು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಗ್ರಾಕೋಸ್ ಉಗ್ರವಾಗಿ ಖಂಡಿಸುತ್ತದೆ. ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ ಗುಂಪುಗಳ ಜೊತೆ ಸಮಾಲೋಚನೆಯನ್ನು ನಡೆಸಲಾರದೇ ಈ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಕಿತ್ತೊಗೆಯುವಂತಹ ಈ ಮನ್ರೇಗಾ ಒಂದು ಮೊದಲೇನು ಯೋಜನೆ ಇತ್ತು ಅದನ್ನು ಪೂರ್ಣವಾಗಿ ಕಿತ್ತೊಗೆಯುವಂತಹ ಹುನ್ನಾರ ಆಗಿದೆ. ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಇದು ಆಗಿದೆ ಎನ್ನುವಂಥ ಒಂದು ಆರೋಪವನ್ನು ಅವರು ಮಾಡ್ತಾರೆ. ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರ ತಾನೇ ನಿರ್ಧರಿಸುವ ಮೂಲಕ ಗ್ರಾಮ ಸಭೆಗಳನ್ನು ದುರ್ಬಲಗೊಳಿಸಿದೆ. 73ನೇ ತಿದ್ದುಪಡಿಯ ಇದರಲ್ಲಿ ವಿಕೇಂದ್ರೀಕೃತ ಒಂದು ಆಡಳಿತವನ್ನು ಗಾಳಿಗೆ ತೂರಲಾಗಿದೆ ಎಂದು ಆರೋಪ ಮಾಡಿದರು. ವಿಕೇಂದ್ರೀಕರಣ, ಮೇಲ್ವಿಚಾರಣೆ ಮತ್ತು ಪ್ರತಿ ವರ್ಷ ಮನ್ರೇಗಾ ಅಡಿಯಲ್ಲಿ ನಡೆಸಲಾಗುವ ಗ್ರಾಮ ಸಭೆಯ ನೇತೃತ್ವದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಪರಿಶೀಲನೆಗಳ ಮೇಲೆ ವಾಸ್ತವವಾಗಿ ಕಾರ್ಯನಿರ್ವಹಿಸುವ ಮೂಲಕ ಭ್ರಷ್ಟಾಚಾರ ನಿಯಂತ್ರಿಸಬಹುದು. ಆದರೆ ಕಾರ್ಮಿಕರ ಹಕ್ಕುಗಳನ್ನು ನಿರಾಕರಿಸುವ ಹಾಗೂ ಗ್ರಾಮ ಪಂಚಾಯತ್ಗಳನ್ನು ದುರ್ಬಲಪಡಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನೇ ಅಣಕಿಸುವ ಈ ಮಸೂದೆಯನ್ನು ಧಿಕ್ಕರಿಸಿ ಈ ವರ್ಷಾಂತದಲ್ಲಿ ಮಸೂದೆ ಕೈಬಿಡದೆ ಇದ್ದರೆ ಬೀದಿಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳುವುದಾಗಿ ಸಪ್ನಾ ಎಚ್ಚರಿಕೆ ಕೊಟ್ಟರು. ಗ್ರಾಕೋ ಸಂಘಟನೆಯ ಪದಾಧಿಕಾರಿಗಳಾದ ಭೀಮಾ, ರೇಖಾ, ಗೀತಾ, ಸುರೇಖಾ, ರಾಜ್ಕುಮಾರ್ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಖಾತ್ರಿ ಕಾಯ್ದೆದಾಗ ಮೊದಲು ಮನ್ರೇಗಾ ಕಾಯ್ದೆ ಒಳಗ 100 ದಿನಗಳ ಕೆಲಸ ಕೊಡ್ತೀವಿ ಅಂತ ನಿಗದಿತ್ತು. ಈಗ ಅವ್ರು ಏನ್ ಹೇಳ್ತಾರ 125ಕ್ಕೆ ಜಾಸ್ತಿ ಮಾಡಿದೀವಿ ಅಂತ ಹೇಳತ್ತಾರ. ಆದ್ರ ಕೃಷಿ ಚಟುವಟಿಕೆ ಇದ್ದ ಸಮಯದಲ್ಲಿ ಕೃಷಿ ಚಟುವಟಿಕೆ ಏನು 60 ದಿನಗಳ ಕಾಲ ಮಳೆಗಾಲದಾಗ ಏನು ಕೃಷಿ ಚಟುವಟಿಕೆ ಇರ್ತದ ಆ ಸಮಯದಾಗ ಈ ಕಾನೂನು ಅಳವಡಿಕೆಯಾಗುವುದಿಲ್ಲ ಅಂತ ಹೇಳಕ್ ಶುರು ಮಾಡ್ಯಾರ. ಈ ಕಾನೂನು 60 ದಿನಗಳು ಇವತ್ತು ನೀವು ತಾವೆಲ್ಲರೂ ಗಮನಿಸಬಹುದು. ಕೃಷಿ ಚಟುವಟಿಕೆದಾಗ ಜನ ಯಾವ ರೀತಿ ಕೆಲಸದಾಗ ಮಷಿನ್ಗಳೇ ಬಂದ್ಬಿಟ್ಟಿದಾವ. ಮಷಿನ್ಗಳೇ ಬಿತ್ತಣಿಕೆ ಮಷಿನ್ ಮಾಡ್ತದ, ರಾಶಿಗಳ ಮಷಿನ್ ಮಾಡೋ ಇಂಥ ಸಮಯದಾಗ ಕೆಲಸ ಮಾಡೋದ್ ಬಿಟ್ಟು ಮಹಿಳೆಯರು ಎಲ್ಲಿ ಹೋಗ್ಬೇಕು? ಜನ ಕಾರ್ಮಿಕರೆಲ್ಲರೂ ಏನು ಸತ್ತು ಹೋಗ್ಬೇಕಾ? ಈ ಒಂದು ಉದ್ದೇಶ ಇದು ಸರಿಯಲ್ಲ. ಮಸೂದೆ ನಾವು ಮಸೂದೆದಾಗ ಒಂದೇ ಒಂದು ಯಾವುದೋ ಒಂದು ಪಾಯಿಂಟ್ ಅನ್ನ ಬದಲಾವಣೆ ಮಾಡಿ ಅಂತ ನಾವು ಹೇಳತ್ತಿಲ್ಲ. ಇಡೀ ಈ ಮಸೂದೆನೆ ನಮ್ಗೆ ಬೇಡ. ಹಳೆ ಮನ್ರೇಗಾ ಏನಿತ್ತು ಆ ಹಳೆ ಮನ್ರೇಗಾ ವಾಪಸ್ ಬರತನ ನಾವು ನಿರಂತರವಾಗಿ ಉಗ್ರ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ.
ಗುರುನಾನಕ ಶಿಕ್ಷಣ ಸಂಸ್ಥೆ ಒಟ್ಟು 16 ಶಾಖೆಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದೆ. 6 CBSE ಶಾಲೆಗಳನ್ನು ನಡೆಸ್ತಾ ಇದೆ. ಯಶಸ್ವಿಯಾಗಿ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಲಾಗ್ತಾ ಇದೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ನಗರದ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿರುವಂತಹ ಒಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ 2025 ಈ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ. ನಮ್ಮ ಸಂಸ್ಥೆಯ ಅಡಿಯಲ್ಲಿ MBA ಇರಬಹುದು, MCA ಇರಬಹುದು, ಡಿಗ್ರಿ ಕಾಲೇಜ್ಗಳು, D.Ed ಕಾಲೇಜ್ಗಳು, B.Ed ಕಾಲೇಜ್ಗಳು, PG ಸೆಂಟರ್ಗಳು, ನರ್ಸಿಂಗ್, ಆಮೇಲೆ ಫಾರ್ಮಸಿ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ನಡೆಸಿ ಮಕ್ಕಳ ಒಂದು ಭವಿಷ್ಯ ರೂಪಿಸುವುದರ ಜೊತೆಗೆ ಒಂದು ಸಂಸ್ಕಾರ ಕೂಡ ನೀಡಲಾಗುತ್ತೆ. 100 ಹಾಸಿಗೆ ಆಸ್ಪತ್ರೆ ಸ್ಥಾಪಿಸಲಾಗಿದೆ. ಉಚಿತವಾಗಿ ಡಯಾಲಿಸಿಸ್ ಸೇವೆ ನೀಡ್ತಾ ಇದ್ದೇವೆ. ಉಚಿತ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಲವು ವಿದ್ಯಾರ್ಥಿಗಳು ಕಲಿತ ಕಾಲೇಜಿಗೆ ಉತ್ತಮ ಸಹಕಾರ ಕೂಡ ಕೊಡ್ತಾ ಇದ್ದಾರೆ ಎಂದು ತಮ್ಮ ಸಂಸ್ಥೆಯ ನಡೆದು ಬಂದ ಇತಿಹಾಸವನ್ನು ಎಳೆ ಎಳೆಯಾಗಿ ಡಾಕ್ಟರ್ ರೇಷ್ಮಾ ಕೌರ್ ಬಿಚ್ಚಿಟ್ರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಹಲವು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉನ್ನತ ಹುದ್ದೆಯಲ್ಲಿ ಕೂಡ ಇದ್ದಾರೆ. ತಾವು ಕಲಿತ ಈ ಕಾಲೇಜಿನ ಬಗ್ಗೆ ಅಪಾರ ಅಭಿಮಾನ ಮತ್ತು ಗೌರವ ಇಟ್ಟುಕೊಂಡು ಸಂಸ್ಥೆಗೆ ಹಾಗೂ ಆಸ್ಪತ್ರೆಗೆ ದೊಡ್ಡ ಪ್ರಮಾಣದ ಸಹಾಯ ಹಸ್ತವನ್ನು ಆಗಾಗ ಚಾಚ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವ ಬಡ ವಿದ್ಯಾರ್ಥಿಗಳು ಸಹಾಯ ಹಸ್ತ ಚಾಚಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಎಂದು ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ಜೊತೆಗೆ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಹಲವು ರಾಜ್ಯ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂಥ ಸಾವಿರಾರು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವೇದಿಕೆ ಮೇಲೆ ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ಪವಿತ್ ಸಿಂಗ್, ಪುನೀತ್ ಸಿಂಗ್ ಸೇರಿದಂತೆ ಕಾಲೇಜಿನ ಪ್ರಾಚಾರ್ಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ಸಾವಿರಾರು ಜನ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. And I'm sure by next academic year we'll be able to get the autonomous status. Apart from engineering college, Sri Nanak Jira Sahib Foundation runs about 16 other institutions which include 6 CBSE schools, of which 3 are at Taluka level, and I'm happy to say that most of the students in the Taluka level are first generation learners. And the trust also runs a degree college, B.Ed, MBA, MCA, PG center, nursing, pharmacy, and a paramedical college. This trust also runs a 100-bedded super specialty hospital which provides free dialysis services and also an old age home. The total strength of the students is around 12,000, supported by dedicated staff of about 1,200 working across all the institutions. I would like to share a few remarkable achievements of the college. The G.N. Jarvi Foundation Incubation Center, established in collaboration with DST Nidhi ITBT, promotes innovation, entrepreneurship, and technology-driven startups. The total cost of the project is 4.97 crore, of which 1.84 crore is contributed by Guru Nanak Dev Engineering College. At present, the incubation center supports 27 innovative teams, including 9 startups. GN Jarvi is also committed to preserve the traditional Bidri art through Skill Development Center. So this initiative is to preserve the Bidri art, which is available only in Bidar. Student welfare programs. Because of your financial contributions, deserving students have been able to continue their education, and laboratories have been modernized, and learning resources have expanded. These contributions create opportunities that change lives and strengthen the foundation of our institution. Equally important are non-monetary contributions, alumni mentorship programs, guest lectures, internships, placements, industry collaborations, MOUs, career guidance have bridged the gap between education and a real world. Your involvement in alumni chapters, community and institutional advisory roles have been remarkable. As we look ahead, I invite all the alumni continue working with us on this journey of growth and excellence. Your continued engagement, whether through mentoring student, supporting a project, or simply staying connected, makes a meaningful difference. I wish to mention few names
ಅಲಿಯಾಬಾದ್ನಿಂದ ಜನವಾಡ ಮರ್ಕಲ್ ಕಡೆಗೆ ಹೋಗುವಂತಹ ಬೈಪಾಸ್ ರಸ್ತೆಯಲ್ಲಿರುವಂತಹ ಹೋಲಿ ಫೈರ್ ಹೀಲಿಂಗ್ ಚರ್ಚ್ನಲ್ಲಿ ಸಂಭ್ರಮದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಪಾಸ್ಟರ್ ಎಂ ಚಂದ್ರಕಾಂತ್ ಅವರು ಆಮೇಲೆ ಪಾಸ್ಟರ್ ಶ್ರೀಮತಿ ಸಂತೋಷಮ್ಮ ಅವರ ನೇತೃತ್ವದಲ್ಲಿ ಜರುಗಿರುವಂತಹ ಈ ಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಸಂತೋಷದಿಂದ ಆಚರಣೆ ಮಾಡಲಾಯಿತು. ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಭಕ್ತಿಯ ಗಾಯನ, ಪ್ರಾರ್ಥನೆ, ಆರಾಧನೆ, ಸ್ತುತಿ, ದೇವರ ಸ್ತುತಿ ಇವೆಲ್ಲವುಗಳನ್ನು ಕೂಡ ಅಲ್ಲಿ ನಡೆಸಿಕೊಡಲಾಯಿತು ಎಂದು ಚರ್ಚ್ನ ಪ್ರಮುಖ ಮುಖಂಡರು ತಿಳಿಸಿದ್ದಾರೆ. ಚರ್ಚ್ ಸ್ಥಾಪನೆಯಾಗಿ 25 ವರ್ಷ ಕಳೆದಿರುವಂತಹ ಪ್ರಯುಕ್ತವಾಗಿ ಈ ಕ್ರೈಸ್ತ ಬಾಂಧವರೆಲ್ಲ ಸೇರಿಕೊಂಡು ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ಪರಸ್ಪರ ಕೇಕ್ ತಿನ್ನುವ ಮೂಲಕ, ಸಿಹಿ ಹಂಚಿಕೊಡುವುದರ ಮೂಲಕ, ಹೊಸ ಬಟ್ಟೆಗಳನ್ನು ಧರಿಸಿ ಹಬ್ಬದ ಶುಭಾಶಯಗಳನ್ನು ಕೋರುವುದರ ಮುಖಾಂತರ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದ ಮಧ್ಯೆ ಆಚರಣೆ ಮಾಡಿದರು. ಇದೇ ವೇಳೆ ಪಾಸ್ಟರ್ ಎಂ ಚಂದ್ರಕಾಂತ್, ಪಾಸ್ಟರ್ ಶ್ರೀಮತಿ ಸಂತೋಷಮ್ಮ, ಪಾಸ್ಟರ್ಗಳಾದ ಸಿ ಮನೋಹರ್, ಅನಿಲ್ ಕೋಟೆ, ಮನೋಜ್, ಅನಿಲ್ ಕುಮಾರ್, ರಿಬೆನ್, ಸ್ಯಾಮ್ಯುವೆಲ್, ಮಾರುತಿ ಸೂರ್ಯವಂಶಿ, ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಾಂಧವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬೀದರ್ ನಗರ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಸಾವಿರಾರು ಜನ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು. ಮಕ್ಕಳ ಆಕರ್ಷಕ ನೃತ್ಯ ಸಭಿಕರ ಗಮನ ಸೆಳೆಯಿತು. ಕ್ರಿಸ್ಮಸ್ ಹಬ್ಬದ ಆಚರಣೆ ಬಾಂಧವರಲ್ಲಿ ಒಂದು ರೀತಿಯ ಐಕ್ಯತೆ, ಮನಸ್ಸಿನಲ್ಲಿ ಆಹ್ಲಾದಕರ ವಾತಾವರಣ, ಯೇಸು ಕ್ರಿಸ್ತರ ಸ್ಮರಣೆಯಿಂದ ಹೃದಯದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಸೌಹಾರ್ದತೆಯ ಮನೋಭಾವ ಮೂಡಿಸಿದೆ ಎಂಬುದು ಕ್ರೈಸ್ತ ಬಾಂಧವರ ಗಟ್ಟಿತನದ ಅಭಿಪ್ರಾಯವಾಗಿದೆ. ಪ್ರತಿಯೊಬ್ಬರೂ ಕೂಡ ಹೊಸ ಬಟ್ಟೆಗಳನ್ನು ಧರಿಸಿ ಕೇಕ್ ಕಟ್ ಮಾಡುವ ಮುಖಾಂತರ ಹಾಗೂ ಅದನ್ನು ಪರಸ್ಪರ ತಿನ್ನುವುದರ ಮುಖಾಂತರ, ವಿನಿಮಯ ಮಾಡಿಕೊಳ್ಳುವ ಮುಖಾಂತರ ಅತ್ಯಂತ ಸಂಭ್ರಮ ಸಡಗರದ ಮಧ್ಯೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದರು. वही तारा है यीशु हमारा, सबका वो पालनहारा, वो देखो सबका वो पालनहारा। देखो तारा पूरब में तारा,
पूरब में चमका एक तारा, जन्मा है यीशु हमारा, ओ देखो जन्मा है यीशु हमारा। दर्शन हो पाए, वो देखो यीशु का दर्शन हो पाए। देखो तारा पूरब में तारा, 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 देखो पूरब में, ओ देखो पूरब में, देखो पूरब में चमका एक तारा, जन्मा है यीशु हमारा, ओ देखो जन्मा है यीशु हमारा। वही राजा है सत्य मार्ग जीवन, उनमें है अनंत जीवन, तो देखो उनमें है अनंत जीवन। देखो तारा पूरब में तारा, 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 देखो पूरब में, ओ देखो पूरब में, देखो पूरब में चमका एक तारा, जन्मा है यीशु हमारा, ओ देखो जन्मा है यीशु हमारा, जन्मा है यीशु